ನಾವು ದಿನಸಿ ಪದಾರ್ಥಗಳನ್ನ ತರೋದಿಕ್ಕೆ ಹೋದಾಗ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅಲ್ವಾ. ನಾನಿವತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ. ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ದಿನಸಿ ತರೋದಕ್ಕೆ ಅಂತ ಹೋದಾಗ ಬರೀ ದಿನಸಿನೇ ತರೋದಿಲ್ಲ, ಅಲ್ಲಿರುವಂತಹ ನಮಗೆ ಬೇಡದೇ ಇರುವಂತಹ ವಸ್ತುಗಳನ್ನೇ ತಂದಿರ್ತೀವಿ. ಒಂದಕ್ಕೊಂದು ಫ್ರೀ ಅಂತ ಇರುತ್ತೆ, ಇಲ್ಲ ಆಫರ್ ಅಂತ ಇರುತ್ತೆ, 50 ರೂಪಾಯಿದು 25 ರೂಪಾಯಿಗಂತ ಇರುತ್ತೆ. ಆ ರೀತಿ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, 50 ರೂಪಾಯಿ ಅಲ್ವಾ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಲ್ವಾ ಅಂತ ತೊಗೊಂಬಂದುಬಿಡ್ತೀವಿ ಅಲ್ವಾ. ಅದು ಎಷ್ಟು ಯೂಸ್ ಆಗುತ್ತೆ ನಮಗೆ ಅಂತಲೂ ಕೂಡ ಒಂದ್ಸರಿ ಯೋಚನೆ ಮಾಡೋದಿಲ್ಲ. ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ ಅಂದರೆ ರೇಟ್ ಕಮ್ಮಿ ಅಂತ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಮನೆಗೆ ತರುವಂತಹ ಎಷ್ಟೋ ಪದಾರ್ಥಗಳಲ್ಲಿ ವೇಸ್ಟ್ ಆಗುವಂತಹ ಐಟಮ್ಸು ಕೂಡ ಇರುತ್ತೆ ಅಲ್ವಾ. ನಾವೇನಾದರೂ ತಗೊಳ್ಳುವಾಗ ಇದನ್ನ ತಗೊಳ್ಳೋದ್ರಿಂದ ನಮಗೆ ಎಷ್ಟು ಉಪಯೋಗ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದು ತಿನ್ನೋದಿರ್ಬೋದು ಅಥವಾ ಬಳಸುವಂತಹ ವಸ್ತುಗಳೇ ಆಗಿರ್ಬೋದು. ತಿನ್ನೋದ್ರಲ್ಲಿ ನಾವು ಇದನ್ನು ಎಷ್ಟು ಬಳಸ್ತೀವಿ, ಇಷ್ಟು ತಿಂತೀವ ಏನು ಎತ್ತ ಅಂತಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಜಾಸ್ತಿ ತೊಗೊಂಡೋಗ್ತೀವಿ ರೇಟ್ ಕಮ್ಮಿ ಅಂತ, ಹುಳ ಬೀಳುತ್ತೆ. ಆಮೇಲೆ ಹುಳನೂ ಕೂಡ ಒಂದೊಂದು ಸರಿ ಕ್ಲೀನ್ ಮಾಡದೇ ಇರೋ ಅಷ್ಟು ಹುಳ ಒಳಗಡೆ ಹೋಗಿ ಹೊಕ್ಕುತ್ತೆ ಅಲ್ವಾ. ನೀವು ಯಾವಾಗಲೇ ಆಗಲಿ ದಿನಸಿ ಪದಾರ್ಥಗಳನ್ನ ತರೋದಕ್ಕೆ ಹೋದಾಗ ಇಲ್ಲ ನೆನಪು ಮಾಡಿಕೊಂಡು ಇಷ್ಟೇ ಪದಾರ್ಥಗಳು ಮನೆಗೆ ಬೇಕಿರೋದು, ಇಷ್ಟನ್ನೇ ತರಬೇಕು ಅನ್ನೋದನ್ನು ಯೋಚನೆ ಮಾಡಿ ಹೋಗಬೇಕಾಗತ್ತೆ ಅಲ್ವಾ. ಅಥವಾ ಒಂದು ಲಿಸ್ಟನ್ನು ಕೂಡ ಬರ್ಕೊಂಡೋದ್ರೂ ನಡೆಯುತ್ತೆ ಅಲ್ವಾ. ನಾವು ಈ ರೀತಿ ಯಾವುದೇ ಮಾಲ್ಗಳಿಗಾಗಲಿ ಅಥವಾ ಸೂಪರ್ ಮಾರ್ಕೆಟ್ಗಳಿಗಾಗಲಿ ಹೋದಾಗ ನಮಗೇನು ಅನಿಸುತ್ತೆ ಅಂದರೆ, ವಸ್ತುಗಳನ್ನ ನೋಡ್ತಾ ನೋಡ್ತಾ ನಾವು 5,000 ತೊಗೊಳ್ಳೋದು 10,000 ಆಗಿಬಿಡುತ್ತೆ ಅಲ್ವಾ. ನಾವು ರೇಟನ್ನು ನೋಡುವಾಗಲೂ ಕೂಡ ತುಂಬಾ ತಪ್ಪುಗಳನ್ನ ಮಾಡ್ತೀವಿ. ಒಂದೊಂದು ಕಡೆ 39 ರೂಪಾಯಿ ಆಫ್ ಅಂತ ಇದ್ದರೆ, ಇನ್ನೊಂದು ಕಡೆ 99 ರೂಪಾಯಿ ಮಾತ್ರ ಅಂತಲೂ ಕೂಡ ಬರೆದಿರ್ತಾರೆ. ಒಬ್ಬೊಬ್ರಿಗೆ ಅದು ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಆಗಿ ಏನು ಇಷ್ಟ ಬರುತ್ತೆ ಅದನ್ನು ತೊಗೊಂಡ್ಬಿಡ್ತಾರೆ ಅಲ್ವಾ. ಈ ರೀತಿಯಾದಂತಹ ಪ್ಲಾಸ್ಟಿಕ್ ಐಟಮ್ಸು ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಬಳಕೆನ ಮಾಡಬೇಡಿ. ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ. ಜೊತೆಗೆ ಒಂದೇ ಒಂದು ಕಿವಿ ಮಾತನ್ನು ಹೇಳ್ತೀನಿ. ನಾವು ಯಾವುದೇ ದಿನಸಿ ಪದಾರ್ಥಗಳನ್ನ ತಗೊಳ್ಳಿ, ನಾವು ಹೆಣ್ಮಕ್ಳಾದವರು ನಮಗೆ ಎಲ್ಲ ದಿನಸಿ ಪದಾರ್ಥಗಳ ರೇಟು ಕೂಡ ಗೊತ್ತಿದ್ದರೆ ಇಲ್ಲಿ ತೊಗೊಂಡ್ರೆ ಎಷ್ಟಾಗುತ್ತೆ ಅಥವಾ ಬೇರೆ ಕಡೆ ತೊಗೋಬೋದಾ ಎಲ್ಲದೂ ಕೂಡ ಗೊತ್ತಿದ್ದರೆ ಎಲ್ಲ ಕಡೆಯಿಂದನೂ ಕೂಡ ನಾವೇ ಉಳಿಸ್ಬೋದು ಅಲ್ವಾ. ಅತಿ ಹೆಚ್ಚು ಹಣ ಪೋಲಾಗೋದು ಯಾವುದರಿಂದ ಅಂದರೆ, ಈ ರೀತಿ ಮನೆಗೆ ದಿನಸಿ ಪದಾರ್ಥಗಳು ಅಥವಾ ಬೇರೆ ಏನೇ ವಸ್ತುಗಳನ್ನ ತರೋದ್ರಿಂದಾನೇ ಅಲ್ವಾ. ನಾನು ಯಾವಾಗಲೂ ದಿನಸಿ ಪದಾರ್ಥನ ಡಿಮಾರ್ಟಿಂದನೇ ತರ್ತೀನಿ. ನಾನು ಹಂಗಂತ ಡಿಮಾರ್ಟ್ಗೆ ಹೋಗಿ ಅಂತ ಹೇಳೋದಿಲ್ಲ. ನೀವು ಎಲ್ಲೇ ತೊಗೊಂಡ್ರು ರೇಟ್ ಬಗ್ಗೆ ನಿಮಗೆ ಗೊತ್ತಿರಲಿ. ಒಂದೊಂದು ಕಡೆ ಒಂದೊಂದು ಬೆಲೆ ಇರುತ್ತೆ ಅಲ್ವಾ. ದಿನಸಿ ಪದಾರ್ಥಗಳು ಅಂದಾಕ್ಷಣ ಡಿಮಾರ್ಟಲ್ಲಿ ಸ್ವಲ್ಪ ಬೆಲೆ ಕಮ್ಮಿನೇ ಇರುತ್ತೆ. ಹೊರಗಡೆಗಿಂತ ಒಂದು 15ರಿಂದ 20 ರೂಪಾಯಿ ಆದರೂ ದಿನಸಿ ರೇಟ್ ಮೇಲೆ ನಮಗೆ ಉಳಿತಾಯ ಆಗುತ್ತೆ ಅಲ್ವಾ. ಆದರೂ ಮರದ್ಗಿಂತ ಮರ ದೊಡ್ಡದಿರುತ್ತೆ ಅಲ್ವಾ. ನಾವಿಲ್ಲಿ ಕಮ್ಮಿ ಅಂದ್ಕೊಂಡ್ರೆ ಇನ್ನೆಲ್ಲೋ ಕಮ್ಮಿ ಇರುತ್ತೆ ಅಲ್ವಾ. ಇನ್ನು ದಿನಸಿನ ಮನೆಗೆ ತಂದಿದ್ದಾಗಿದೆ ಎಲ್ಲನೂ ಕೂಡ ಡಬ್ಬಿಯಲ್ಲಿ ಹಾಕಿಟ್ಕೊಳ್ತಾ ಇದ್ದೆ. ನಾನು ಯಾವಾಗಲೂ ಯಾವುದೇ ದಿನಸಿ ಪದಾರ್ಥಗಳಾಗಲಿ ಹಳೇದನ್ನು ಮೇಲೆ ಹಾಕಿ ಹೊಸದನ್ನು ಕೆಳಗಡೆ ಹಾಕ್ತೀನಿ. ಈ ರೀತಿ ಬೇರ್ಪಡಿಸ್ಕೊಂಡು ಮೇಲೆ ಹಾಕಿರ್ತೀನಿ. ಅದರಿಂದ ಹಳೇದು ಮೇಲೇ ಇರುತ್ತೆ. ಮೇಲೆ ಹಾಕೋದ್ರಿಂದ ದಿನನಿತ್ಯ ಬಳಕೆ ಮಾಡ್ತಾ ಇರ್ತೀವಿ. ಅದರಿಂದ ದಿನಸಿ ಪದಾರ್ಥ ಹಾಳಾಗೋದಿಲ್ಲ. ದಿನಸಿ ಪದಾರ್ಥಗಳೇನೋ ತರ್ಬೋದು, ಅದನ್ನು ತಂದು ಡಬ್ಬಿಗೆ ಹಾಕಿ ಅದನ್ನು ಸೇರಿಸೋ ಜಾಗಕ್ಕೆ ಸೇರಿಸೋ ಅಷ್ಟರಲ್ಲಿ ಸುಸ್ತಾಗಿಬಿಡ್ತೀವಿ ಅಲ್ವಾ. ನಾನು ತುಂಬ ಇಷ್ಟಪಡೋಂತಹ ಕೆಲಸ ಅಂದರೆ ನನಗೆ ದಿನಸಿ ತರೋದು ಅಥವಾ ಮನೆಗೇನಾದರೂ ಬೇಕಾಗಿದ್ದರೆ ಅದನ್ನು ನಾನೇ ಹೋಗಿ ತರೋ ಅಂಥದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಹೋಗಿ ತಂದಾಗ ನಮಗೂ ಕೂಡ ಅದ್ರ ಬೆಲೆ ಎಷ್ಟು ಏನು ಎತ್ತ ಎಲ್ಲದನ್ನು ಕೂಡ ತಿಳ್ಕೊಂಡು ಬರ್ತೀವಿ ಅಲ್ವಾ. ಮಕ್ಕಳು ಅವಾಗವಾಗ ಪಾಪ್ಕಾರ್ನ್ನ ಕೇಳ್ತಾ ಇರ್ತಾರೆ. ನಾನು ಯಾವಾಗಲೂ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಈ ರೀತಿ ಒಂದು ಅರ್ಧ kg ತಂದಿಟ್ಕೊಳ್ತೀನಿ. ಮನೆಯಲ್ಲಿ ಮಕ್ಕಳಿರೋದ್ರಿಂದ ಬಿಸ್ಕೆಟು ಯಾವಾಗಾದರೂ ಒಂದೊಂದು ಸರಿ ಕೇಳ್ತಾರೆ. ನಾನು ಯಾವಾಗಲೂ ನ್ಯೂಟ್ರಿ ಚಾಯ್ಸ್ ಡೈಜೆಸ್ಟಿವ್ ಬಿಸ್ಕೆಟನ್ನೇ ಕೊಡೋದು. ಇದರಲ್ಲಿ ಅತಿಯಾದ ಸಕ್ಕರೆ ಅಂಶ ಇರೋದಿಲ್ಲ, ಜೊತೆಗೆ ಗೋಧಿಯಿಂದ ಮಾಡಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತುಂಬಾ ಅರ್ಜೆಂಟಲ್ಲಿ ಇರ್ತಾರೆ ಅಲ್ವಾ.
ಆ ಟೈಮಲ್ಲಿ ತಿನ್ನಲಿಕ್ಕೂ ಕೂಡ ತುಂಬಾ ಟೈಮ್ ಇರೋದಿಲ್ಲ. ಒಂದೊಂದು ದಿವಸ ಬೆಳಗ್ಗೆ ಹೊತ್ತು ಅವ್ರಿಗೆ ಒಂದೆರಡು ಬಿಸ್ಕೆಟು ಹಾಲು ಜೊತೆ ತಿಂದು ಅಭ್ಯಾಸ ಇರುತ್ತೆ. ಆದ್ದರಿಂದ ನಾನು ಯಾವಾಗಲೂ ಇದೇ ಬಿಸ್ಕೆಟನ್ನೇ ತಂದಿಟ್ಟಿರ್ತೀನಿ. ಬೇರೆ ಬಿಸ್ಕೆಟ್ಗಳು ತುಂಬಾ ಸಿಹಿ ಅಂಶ ಇರುತ್ತೆ, ತಿನ್ನೋದ್ರಿಂದ ಮಕ್ಕಳು ಹೊಟ್ಟೆಗೂ ಕೂಡ ಸರಿ ಹೋಗೋದಿಲ್ಲ. ಹಾಗೆ ಜಂತುಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ. ಇನ್ನು ಸಂಜೆ ಆಗಿತ್ತು, ನಾನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೆ. ಮನೆಯಲ್ಲಿ ಮಕ್ಕಳಿದ್ರೆ ಏನೇ ಅಡುಗೆ ತಿಂಡಿ ಮಾಡಲಿ, ನೀವು ಕಾಫಿ ಟೀ ಆದರೂ ಮಾಡಲಿ, ಅವ್ರಿಗೂ ಕೂಡ ಕುಡಿಯೋ ರೀತಿಯೇ ಮಾಡಬೇಕಾಗುತ್ತೆ ಅಲ್ವಾ. ನಾನು ಸಕ್ಕರೆ ಹಾಕ್ತೀರಾ ಮಕ್ಕಳಿಗೆ ಎತ್ತಿಡ್ತಾ ಇದ್ದೀನಿ ಹಾಲನ್ನು, ಅವ್ರಿಗೆ ಬೆಲ್ಲನ ಹಾಕಿ ಕೊಡ್ತೀನಿ. ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇಬ್ಬರಿಗೆ ಟೀ ಮಾಡ್ತಾ ಇರೋದ್ರಿಂದ ನಾನು 1.5 ಸ್ಪೂನಷ್ಟು ಸಕ್ಕರೆ ಹಾಗೂ 1/4 ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಟೀ ಪುಡಿಗೆ ಹಾಕೋ ಮಸಾಲೆನೇ ಮಾಡಿಟ್ಕೊಂಡಿರ್ತೀನಿ. ಆ ಮಸಾಲೆಗೆ ಒಣಶುಂಠಿ, ಏಲಕ್ಕಿ, ಹಾಗೆ ಸೋಂಪು, ಜಾಯಿಪತ್ರೆ, ಲವಂಗ, ಮೆಣಸು, ಈ ರೀತಿ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಕೂಡ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಯಾಕೋ ಇವತ್ತು ಹಸಿ ಶುಂಠಿ ಟೀನ ಕುಡಿಬೇಕು ಅನಿಸ್ತು. ಒಂದೇ 1 ಇಂಚಷ್ಟು ಹಸಿ ಶುಂಠಿ, ಹಾಗೆ ಅರ್ಧ ಇಂಚಷ್ಟು ಚಕ್ಕೆ, ಒಂದೇ 1 ಏಲಕ್ಕಿ, ಜೊತೆಗೆ ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಸಾಲೆ ಹಾಕ್ಕೊಂಡು ಕುಡಿದ್ರೆ ಟೀ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ. ನಾವು ಯಾವಾಗಲೂ ಟೀ ಕುಡಿದಾಗ ಪಿತ್ತ ಅಂದ್ಕೊತಾ ಇರ್ತೀವಿ. ಈ ರೀತಿ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿ ಕುಡಿಯೋದ್ರಿಂದ ಪಿತ್ತ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರುಚಿ ಅಲ್ವಾ. ಒಬ್ಬೊಬ್ಬರು ಟೀ ಇಷ್ಟ ಆದರೂ ಕೂಡ ಪಿತ್ತ ಅಂದ್ಕೊಂಡು ಕುಡಿಯೋದಿಲ್ಲ. ಈ ರೀತಿ ಶುಂಠಿನ ಜಜ್ಜಾಕಿ ಜೊತೆಗೆ ಸ್ವಲ್ಪ ಯಾವುದಾದ್ರೂ ಮಸಾಲೆಗಳನ್ನ ಹಾಕಿ ಮಾಡಿಕೊಂಡು ಟೀನ ಕುಡ್ದು ನೋಡಿ, ಯಾವತ್ತೇ ಆಗಲಿ ಪಿತ್ತ ಆಗೋದಿಲ್ಲ. ಸ್ವಲ್ಪ ಟೀ ಪುಡಿನ ಹಾಕಿ ಟೀನ ಕುದಿಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ಅದಕ್ಕೆ ಹಾಕಿರೋಂತಹ ಮಸಾಲೆಗಳು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಘಮ ಘಮ ಪರಿಮಳ ಬರುತ್ತೆ ಅಲ್ವಾ. ದಿನಸಿ ಪದಾರ್ಥಗಳನ್ನ ತರೋದಿಕ್ಕೆ ಹೋದಾಗ ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಟ್ಟಿದ್ದು ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರೆಸಿಪೀಸ್ ಹಾಗೂ ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.